ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಇಂದೂಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್. ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿರೋಂಥ ಒಳ್ಳೆ ಕಾರ್ಯಗಳೆಲ್ಲ ನೆರವೇರಲಿ, ನೀವು ಅಂದ್ಕೊಂಡಿರೋಂಥ ಆಸೆಗಳೆಲ್ಲ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇವತ್ತಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾನು ಬೆಳಗ್ಗೆನೇ ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ಪೂಜೆ ಮಾಡ್ಕೊಂಡಿದ್ದೆ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಸಿಂಪಲಾಗಿ ಪೂಜೆಗಳು ಮುಗಿಸ್ಕೊಂಡೆ. ಆಮೇಲೆ ಬೆಳಗ್ಗೆ ಮಕ್ಳುಗಳ ಟಿಫನ್ ಮಾಡಿ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆಲ್ಲ ಕಳಿಸ್ದೆ. ಮೊನ್ನೆ ಏಕಾದಶಿ ಆಗಿತ್ತಲ್ಲ, ವೈಕುಂಠ ಏಕಾದಶಿ, ಆವಾಗ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಆ ದೇವಸ್ಥಾನದಲ್ಲಿ ಹೋಗಿದ್ದಂಥ ಸ್ವಲ್ಪ ಫೋಟೋಗಳು, ಸ್ವಲ್ಪ ವೀಡಿಯೋಗಳನ್ನ ತಕ್ಕೊಂಡಿದ್ದೆ. ಅದೊಂದು ವೀಡಿಯೋನ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ಸ್ ಚೆನ್ನಾಗಿತ್ತು, ಪೂಜೆ ಚೆನ್ನಾಗಿತ್ತು. ನಾವು ವರ್ಷ ಇಲ್ಲಿಗೆ ಹೋಗೋದು. ತುಂಬಾ ರಶ್ ಇತ್ತು, ರೋಡೆಲ್ಲ ಫುಲ್ಲು ಕ್ಯೂ. ದರ್ಶನ ಮಾಡಲಿಕ್ಕೆ ನಮಗೆ 1.5 ಅವರ್ 2 ಅವರ್ ಅಂತೂ ಆಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ನನ್ನ ಮಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ, ಇವಾಗ ಕ್ರಿಸ್ಮಸ್ ಇರೋದ್ರಿಂದ 4-5 ದಿವಸ ಕಂಟಿನ್ಯೂ ಮಕ್ಳಿಗೆ ರಜೆ ಇತ್ತು. ಇವತ್ತು ಸ್ಕೂಲ್ ಓಪನ್ ಆಗಿದೆ, ಇವತ್ತೆಲ್ಲ ಹೊರಟಿದ್ದಾರೆ. ಇವಾಗ ಸ್ವಲ್ಪ ಮಗ ಇಲ್ವಲ್ಲ, ಸ್ವಲ್ಪ ಮನೆ ಬೇಕು ಅಂತ ಅನ್ನಿಸ್ತಾ ಇದೆ. ಅವತ್ತು ಪಾಪ ಸಂಜೆ ಸ್ನ್ಯಾಕ್ಸ್ ಮಾಡಿ ಅಂತ ಕೇಳ್ದ. ಸರಿ, ಕಡಲೆಪುರಿ ಇತ್ತು, ಕಡಲೆಪುರಿ ಒಗ್ಗರಣೆ ಮಾಡಿಕೊಡಿ ಅಂತ ಕೇಳಿದ್ದ. ಹಾಗಾಗಿ ನಾನು ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು, ಕಡಲೆಪುರಿ ಹಾಕ್ಕೊಂಡಾಗ ಜಾಸ್ತಿ ಅಂತ ಅನಿಸಲ್ಲ. ಈ ಎಣ್ಣೆಗೆ ನಾನು ಇಲ್ಲಿ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ. ಕೆಲವರು ಸಾಸಿವೆ ಜೀರಿಗೆ ಏನೂ ಹಾಕ್ಕೊಳ್ಳಲ್ಲ, ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಆ ಕಡಲೆಕಾಯಿ ಬೀಜ ಕೂಡ ಹಾಕ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ಕಡಲೆಕಾಯಿ ಬೀಜನ ಆಮೇಲೆ ಫ್ರೈ ಮಾಡೋಕ್ಕಾಗಲ್ಲ, ಕಡಲೆಪುರಿ ಹಾಕ್ಕೊಂಡ್ಮೇಲೆ ಇವಾಗಲೇ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ನಾನು ಕೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ನಾನು ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ನಿಮಗೆ ಚೆನ್ನಾಗಿರುತ್ತೆ, ಒಂಥರ ಫ್ಲೇವರ್ ಬರುತ್ತೆ ಅದು ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ. ಈ ಬೆಳ್ಳುಳ್ಳಿ ಕೂಡ ಇದು ಒಡೆ ಹಾಕ್ಕೊಳ್ತೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇ. ಆಮೇಲೆ ಕಡಲೆಪುರಿ ಹಾಕ್ಕೊಂಡ್ರೆ ಅದು ಮತ್ತು ಮೆತ್ತಿಗಿರುತ್ತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ 2 ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಖಾರದ ಮೆಣಸಿನ್ಕಾಯಿ. ಅವೆರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಕೂಡ ಒಂಥರ ಕ್ರಿಸ್ಪಿ ಆಗೋ ಥರ ಹುರ್ಕೊಳ್ಬೇಕು. ಇದಾದಮೇಲೆ ನಾನಿಲ್ಲಿ ಒಂದು 3/4 ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಏನು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಯಾಕೆ ಅಂತಂದರೆ ಅದು ಆಲ್ರೆಡಿ ಅದು ಕ್ರಿಸ್ಪಿಯಾಗೇ ಇರುತ್ತೆ ಹುರ್ಗಡ್ಲೆ. ಹಾಗಾಗಿ ಒಂದು 2 ನಿಮಿಷ ಹಾಗೆ ಹುರ್ಕೊಳ್ತೀವಿ ಅದನ್ನು. ಈ ಕಡಲೆಪುರಿ ಒಗ್ಗರಣೆ ಬಂದು ಒಂಥರ ಸಂಜೆ ಹೊತ್ತು ಕಾಫಿ ಜೊತೆಗೆ, ಮಕ್ಳಿಗೆ ಹಾಲು ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಟೈಮ್ ಪಾಸ್ಗೆ ನನ್ನ ಮಗ ಏನಾದ್ರು ತಿಂತಾನೇ ಇರಬೇಕು ಸಂಜೆ ಹೊತ್ತು, ಹಾಗಾಗಿ ಮಾಡಿಡಿ ಅಂತ ಕೇಳಿದ್ದ ಅಂತ ಮಾಡಿಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಹುರ್ಕೊಂಡ್ಮೇಲೆ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಖಾರದ ಪುಡಿ ಕೂಡ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲಿ ಹಾಗೆ ಬಾಡಿಸ್ಬೇಕು. ಎಣ್ಣೆಲಿ ಸ್ವಲ್ಪ ಬಾಡಿಸಿದ್ಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ 3/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಫುಲ್ ಹಾಕ್ಕೊಳ್ಳಿ. 2 ಲೀಟ್ರ್ ಕಡಲೆಪುರಿಗೆ 1 ಸ್ಪೂನು ಉಪ್ಪು ಬೇಕಾಗುತ್ತೆ. 1 ಸ್ಪೂನ್ ಉಪ್ಪು ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸಕ್ಕರೆ ಪುಡಿ ಹಾಕ್ಕೊಳ್ತಾರೆ, ನಾನು ಸಕ್ಕರೆನೇ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವಿಲ್ಲಿ ಒಂದು 2 ಲೀಟ್ರಷ್ಟು ಕಡಲೆಪುರಿ ಇಟ್ಕೊಂಡಿದ್ದೀವಿ. ಈ ಕಡಲೆಪುರಿನ ಈ ಒಗ್ಗರಣೆ ಜೊತೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಕಡಲೆಪುರಿನೆಲ್ಲ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಒಗ್ಗರಣೆ ಕಡಲೆಪುರಿ ಎರಡೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಹುರಿಯೋ ಬದಲು ನಾವು ಎತ್ತಿ ಪಾತ್ರೆನ ಇಟ್ಟು ಕುಲ್ಕಿದ್ರೆ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕಿ ಹಾರ್ಲಿಕ್ಕೆ ಬಿಡ್ತೀನಿ. ಯಾಕೆಂದರೆ ಬಿಸಿ ತೆಗೆದು ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಬೇಗ. ಹಾಗಾಗಿ ಇದನ್ನು ಒಂದು ತಟ್ಟೆಗೆ ಹಾರ್ಲಿಕ್ಕೆ ಬಿಡ್ತೀನಿ. ಅದು ಆರಿದ ಮೇಲೆ ಸ್ಟೋರೇಜ್ ಮಾಡ್ಕೊಳ್ತೀವಿ. ಬೇಕು ಅಂದಾಗ ಸಂಜೆ ಹೊತ್ತು ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಸ್ವಲ್ಪ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ರೀತಿ ಕಡಲೆಪುರಿ ಒಗ್ಗರಣೆ ರೆಡಿಯಾಗಿದೆ. ಈ ರೀತಿ ರೆಡಿಯಾಗಿದೆ, ಸಂಜೆ ತಿನ್ನಲಿಕ್ಕೆ ಮಕ್ಕಳಿಗೆ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನಿಲ್ಲಿ ಒಂದು ಡ್ರೆಸ್ನ ಕ್ಲಿಪ್ಪಿಂಗ್ ಒಂದು ಆ್ಯಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇದು ನಾನೇ ಸ್ಟಿಚ್ ಮಾಡಿದಂಥ ಡ್ರೆಸ್ ಇದು ಬಂದು ಕ್ಲಾತ್ ಬಂದು ಅಕೋಬಾ ಪೀಸ್. ಇದು 2 ಮೀಟ್ರಷ್ಟು ಕೊಟ್ಟಿದ್ರು ಕಸ್ಟಮರು. ಇದಕ್ಕೆ ನಾನು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ರು. ಇದಕ್ಕೆ ಒಳಗಡೆ ಕಾಟನ್ ಹಾಕಿ ನಾವು ಸ್ಟಿಚ್ ಮಾಡಿದ್ರೆ ಅದೇನು ಅಷ್ಟು ಲುಕ್ ಇಲ್ಲ. ಅಕೋಬಾ ಅದು ಟ್ರಾನ್ಸ್ಪರೆಂಟ್ ತುಂಬಾ ತೆಳ್ಳಗಿರುತ್ತೆ ಬಟ್ಟೆ. ಒಳಗಡೆ ನಾವು ಲೈನಿಂಗ್ ಹಾಕೋದೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ.
ಹಾಗಾಗಿ ಒಳಗಡೆ ನಾವು ಮೇಲ್ಗಡೆ ಶೈನಿಂಗ್ ಬರ್ತಾ ಇದೆಯಲ್ವ ಫುಲ್ಲು ಡ್ರೆಸ್ ಎಲ್ಲ ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಏನು ಮೇನಾಗಿ ರೀಸನ್ನು ಅಂತಂದರೆ ಒಳಗಡೆ ನಾವು ಸ್ಯಾಟಿನ್ ಕ್ಲಾತ್ ಕೊಟ್ಟಿದ್ದೀವಿ ಲೈನಿಂಗು. ಒಳಗಡೆ ಸ್ಯಾಟಿನ್ ಕ್ಲಾತ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಅದು ಸ್ಟಿಚ್ ನೀಟಾಗಿ ಕೂರಲ್ಲ. ಹಾಗಾಗಿ ನಾವು ಇದಕ್ಕೆ ಬೆಲ್ ಸ್ಲೀವ್ ಕೊಟ್ಟು ಸ್ಲೀವ್ಗೆ ಬಂದು 3/4 ಇಟ್ಟು ಬೆಲ್ ಸ್ಲೀವ್ ಕೊಟ್ಟು ಕೆಳಗಡೆಗೆ ಬಂದು ನಾವು 40 ಇಂಚಷ್ಟು ಲೆಂತ್ ತೊಗೊಂಡಿದ್ದೀವಿ, 38 ಇಂಚಷ್ಟು ಚೆಸ್ಟ್ ತೊಗೊಂಡಿದ್ದೀವಿ, 36 ವೇಸ್ಟ್ ಇದೆ ಮತ್ತು ಹಿಪ್ ಬಂದು 38 ಇದೆ. ಈಗ ಫುಲ್ ನಾವು ನೋಡಿ ಒಳಗಡೆ 2 ಥರ ಲೈನಿಂಗ್ ಹಾಕಿದ್ದೀವಿ, ಒಂದು ಸ್ಯಾಟಿನ್ ಕ್ಲಾತು, ಒಂದು ಕಾಟನ್ ಕ್ಲಾತು. ಇವಾಗ ಇದೆರಡನ್ನೂ ಫಸ್ಟ್ ನಾವು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀವಿ. ಇದಾದಮೇಲೆ ನಾವು ಯಾಕೋಬ ಪೀಸ್ ಕೊಟ್ಟಿದ್ರಲ್ಲ, ಮೇನ್ ಕ್ಲಾತ್ ಕೊಟ್ಟಿದ್ರೆ ಅದನ್ನು ನಾವು ಅಟ್ಯಾಚ್ ಮಾಡಿದ್ದೀವಿ. ಇಲ್ಲಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ, ಕ್ಲಿಯರ್ ಆಗಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ನೋಡಿ. ಶೈನಿಂಗ್ ಕಾಣಿಸ್ತಾ ಇದೆ ಡ್ರೆಸ್. ಇವಾಗ ಇದ್ರ ಲುಕ್ಕೇ ಚೇಂಜ್ ಆಯಿತು. ನಾವು ಅಕೋಬಾ ಪೀಸ್ ಮೇಲೆ ನಾವು ಕಾಟನ್ದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದರೆ ಅದು ಅಷ್ಟೊಂದು ಲುಕ್ ಇರ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ಇದ್ರ ಲುಕ್ಕೇ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಇದಕ್ಕೆ ಮೇಯ್ನಾಗಿ ನಾವು 3/4 ಕೊಟ್ಟು ಬೆಲ್ ಇಟ್ಟಿದ್ದೀವಲ್ವಾ, ಈ ಬೆಲ್ ಕೂಡ ನಮಗೆ ಲುಕ್ ಕೊಡ್ತಾ ಇದೆ. ಅಗಲವಾಗಿ ಚೆನ್ನಾಗಿ ಬಂದಿದೆ ಸ್ಟಿಚಿಂಗ್ ಅದು. ಈ ರೀತಿ ನಾನೊಂದು ಡ್ರೆಸ್ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ, ಅದ್ರದ್ದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ತೋರಿಸ್ಬೇಕು ಅಂದರೆ ಅದನ್ನು ವೀಡಿಯೋನ ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇದು ನೋಡಿ ಫಿನಿಶಿಂಗ್ ಎಲ್ಲ ಕ್ಲಿಯರಾಗಿ ಬಂದಿದೆ ನೀಟಾಗಿ. ಇಲ್ಲಿ ನೋಡಿ ಇದು ಒಳಗಡೆ ಹೋಗಿದೆ ವೇಸ್ಟ್ ಜಾಗದಲ್ಲಿ ಮತ್ತು ಚೆಸ್ಟ್ ಹತ್ರ ಮತ್ತು ಹಿಪ್ ಹತ್ರ ಶೇಪ್ ನೀಟಾಗಿ ಕೂರಿಸಿದೆ. ಇದಾಯಿತು. ಇದಾದಮೇಲೆ ಇವತ್ತು ಜನವರಿ 1ನೇ ತಾರೀಕು ನಮ್ಮ ಅಮ್ಮನದು ಹುಟ್ಟಿದ ಹಬ್ಬದ ದಿನ ಇವತ್ತು. ಹಾಗಾಗಿ ನಮ್ಮ ಅಮ್ಮನಿಗೆ ಹ್ಯಾಪಿ ಬರ್ಡೇ ಅಮ್ಮ ಅಂತ ವಿಶ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ವಿಶ್ ಮಾಡಿ. ಆ ದೇವ್ರು ನಮ್ಮ ಅಮ್ಮನಿಗೆ ಇನ್ನೂ ಆಯುಸ್ ಕೊಡಲಿ, ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.